ಪುನೀತ್ ರಾಜ್ಕುಮಾರ್ ಅವರನ್ನೋದು ಇವತ್ತು ಬದುಕಿ ನಮ್ಮ ಕರ್ನಾಟಕದಲ್ಲೇ ಅಲ್ಲ ಪ್ರಪಂಚದಲ್ಲೇ ಒಬ್ಬ ಈ ತರ ಒಂದು ಸಿಂಪಲ್ ನಟ ಅನ್ನೋದು ಅವರು ಇದ್ದಾಗ್ಲೂ ಇಲ್ದಿದ್ದಾಗ್ಲೂ ಗೊತ್ತಾಗಿದೆ. 6 ಕೋಟಿ ಕನ್ನಡಿಗರು ಅವ್ರ ಹೃದಯದಲ್ಲೇ ಅವರು ಪ್ರತಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ತರ ಒಂದು ನಟ ಭಾರತ ಚಿತ್ರರಂಗದಲ್ಲಿ ಅಷ್ಟು ಅಭಿಮಾನ, ಪ್ರೇಕ್ಷಕರು, ಅಭಿಮಾನಿಗಳು. ಯಾಕೆಂದ್ರೆ ಅವರ ತರ ಶಿಸ್ತು, ಆ ಒಂದು ಸಿಂಪ್ಲಿಸಿಟಿ, ಅವ್ರ ತಂದೆಯವರು ಹೇಗಿದ್ರು, ಅಣ್ಣವ್ರು ಹೇಗಿದ್ರು ಹಾಗೆ ಅದಕ್ಕೂ ಹೆಚ್ಚಾಗಿ ಪುನೀತ್ ಅವರು. ನಿಜವಾಗ್ಲೂ ಇದೆಲ್ಲ ಬಹಳ ಹೆಮ್ಮೆ. ಹಾಗೂ ಅಶ್ವಥ್ ನಾರಾಯಣ ಅವರಿಗೆ ಈ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಚಿತ್ರರಂಗದ ಮೇಲೆ ಹೆಚ್ಚಿನ ಒಂದು ವಿಶ್ವಾಸ ಮತ್ತು ಪ್ರತಿಯೊಬ್ಬರು ನಮ್ಮ ಚಿತ್ರರಂಗದವ್ರನ್ನ ನೋಡಿದ್ರೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅವರ ಪ್ರತಿಯೊಂದು ಚಿತ್ರಗಳ ಬಗ್ಗೆನೂ ಹೇಳ್ತಾರೆ. 20 ವರ್ಷ ಅಲ್ಲ 30 ವರ್ಷ ಆಗಿರೋದು. ನಿಜವಾಗ್ಲೂ ಸರ್ ನಿಮಗೆ ಅಭಿನಂದನೆಗಳು. ಈ ಒಂದು ಸ್ಫೂರ್ತಿ ಪುನೀತ್ ರಾಜ್ಕುಮಾರ್ ಅಂತ ಇಟ್ಟಿರೋದು ಬಹಳ ಒಂದು ಉದ್ದೇಶಪೂರ್ವಕವಾಗಿ ಅಂತಲ್ಲ. ಇಲ್ಲಿ ಹೋಗ್ತಾ ಬರ್ತಿರೋರೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ನೋಡಿ ಅವ್ರ ಜೀವನದಲ್ಲಿ ಹೇಗೆ ಅವ್ರ ಚಿಕ್ಕ ವಯಸ್ಸಿನಲ್ಲಿ ಸಾಧಿಸಿದ್ರು ಅದನ್ನ ಪ್ರತಿಯೊಬ್ಬರು ಯೂತ್ ನಾವು ಸಾಧಿಸ್ಬೇಕು ಅಂತ ಒಂದು ಛಲ ಬರೋದಕ್ಕೆ ಈ ಪ್ರತಿಭೆ ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದು 2 ಮಾತಾಡೋದಕ್ಕೆ, ಆಮೇಲೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯವರು ತುಂಬಾ ಬಹಳ ದೊಡ್ಡ ಫ್ಯಾಮಿಲಿ, ಅವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಯಾಕೆಂದ್ರೆ ಕನ್ನಡ ನಾಡು ಒಂದು ಕಂಡಂತ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಪ್ರತಿಯೊಬ್ರು ಒಂದು ಹೃದಯದಲ್ಲಿ ಈ ದೇಶ ಇರೋವರೆಗೂ, ಈ ನಾಡು ಇರೋವರೆಗೂ ಅವ್ರನ್ನ ಯಾರು ಅಳಿಸಕ್ಕಾಗೋದೇ ಇಲ್ಲ. ಆದ್ರಿಂದ ಜೈ ಹಿಂದ್, ಜೈ ಕರ್ನಾಟಕ ಮಾತು, ಜೈ ಪುನೀತ್ ರಾಜ್ಕುಮಾರ್.